ಒಂದು ಹಂತದ ನಂತರ ಆ, ಜನ ರೆಸ್ಪೆಕ್ಟು ಕೊಡ್ತಾರೆ, ರೆಕಗ್ನೈಸು ಮಾಡ್ತಾರೆ. ಅದರ ಆರಂಭದಲ್ಲಿ ನಮ್ಮದು ಹೋರಾಟದ್ದೇ ಜೀವನ ಆಗಿತ್ತು. ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮಮ್ಮ ನಂಗೆ ಹೇಳೋರು, ಜಾತಕ ನೋಡ್ರಿ ಚೆನ್ನಾಗಿದೆ, ನಮ್ಗೆ ಹಿಂಗೆ ಹೊಟ್ಟೆ ಉರಿಸ್ತೀಯಾ ಅಂತ ಹೇಳೋರು. ಆಮೇಲೆ ಒಂದು ಹಂತದಲ್ಲಿ ನಾವೊಂದು ರೀತಿ ಹುಚ್ಚಿಡಿಸ್ಕೊಂಡಿದ್ವಿ. ಅದು ವೈಚಾರಿಕ ಹುಚ್ಚು. ಹಾಗಾಗಿ ನಾವು ಕೆಲವರು ಬಾಯಿನಲ್ಲಿ ಬಿ ಜೆ ಪಿ ಹುಚ್ಚ ಅಂತ ಅನ್ಸ್ಕೊಂಡಿದ್ವಿ. ಅಂದರೆ ಬಿ ಜೆ ಪಿಗೆ ರಾಜಕೀಯ ಅಧಿಕಾರ ಈ ಮಟ್ಟಿಗೆ ಇಲ್ಲದೇ ಇದ್ದಂಥ ಕಾಲ ಅದು. ಇಡೀ ರಾಜ್ಯದಲ್ಲಿ ಒಬ್ಬರೇ ಎಮ್.ಎಲ್.ಎ, ಇಡೀ ದೇಶಕ್ಕೆ ಇಬ್ಬರೇ MP ಇದ್ದ ಕಾಲ. ಯಾರು ಬುದ್ಧಿವಂತರು ಬಿ ಜೆ ಪಿಗೆ ಬಂದು ಸೇರ್ತಿರಲಿಲ್ಲ. ನಮ್ಮಂಥ ಹುಚ್ಚರು ಮಾತ್ರ, ವೈಚಾರಿಕ ಹುಚ್ಚಿಡಿಸ್ಕೊಂಡವ್ರು ಮಾತ್ರ ಬಿ ಜೆ ಪಿಗೆ ಸೇರ್ತಿದ್ವಿ. ಇವತ್ತು ಅಧಿಕಾರ ಅನ್ನೋ ಕಾರಣಕ್ಕೆ ಬುದ್ಧಿವಂತರೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ. ಆದರೆ ಅವತ್ತಿನ ಕಾಲದಲ್ಲಿ ವೈಚಾರಿಕ ಹುಚ್ಚಿದ್ದವ್ರು ಮಾತ್ರ ಬಿ ಜೆ ಪಿಗೆ ಬರ್ತಾ ಇದ್ದಂಥ ಕಾಲ. ಹಾಗಾಗಿ ಆ ರೀತಿ ವೈಚಾರಿಕ ಹುಚ್ಚಿಡಿಸ್ಕೊಂಡಿದ್ದ ಕಾರಣಕ್ಕೆ ಮನೆಯಲ್ಲಿ ವಿರೋಧನೂ ಇರಲಿಲ್ಲ, ಭಾಳ ಸಪೋರ್ಟು ಇರಲಿಲ್ಲ. ಆ ಥರದ ಪರಿಸ್ಥಿತಿ ಇತ್ತು. ಯಾಕೆಂದರೆ ನಮಗೆ ಪೊಲೀಸ್ ಕೇಸ್ ಹಾಕಿಸ್ಕೊಂಡು ಮನೇಲಿರುವ ಪಾಣಿ RTC ಎಲ್ಲ ಕೊಟ್ಟು ಜಾಮೀನು ಕೊಡೋಕ್ಕೆ, ಇನ್ನು ಊರಿನಲ್ಲಿರೋರ್ದು ನೆಂಟರುಗಳದ್ದು ಕೂಡ ಕೊಟ್ಟರು ಸಾಕಾಗ್ತಿರಲಿಲ್ಲ. ಅಷ್ಟು ಪೊಲೀಸ್ ಕೇಸ್ ಬಿಡ್ತಾಯಿದ್ದು ಹೋರಾಟದ ಕಾರಣಕ್ಕೆ.